ಕ್ರಿಪ್ಟೋಕರೆನ್ಸಿ. ಈ ಒಂದು ಪದ ಕೇಳಿದೆ ಸಾಕು, ಕೆಲವರಿಗೆ ಕ್ಯೂರಿಯಾಸಿಟಿ, ಇನ್ನು ಕೆಲವರಿಗೆ ಕನ್ಫ್ಯೂಷನ್. ಆದರೆ ಇವತ್ತಿನ ಇನ್ವೆಸ್ಟ್ಮೆಂಟ್ ಜಗತ್ತಿನಲ್ಲಿ ಇದಕ್ಕೆ ನಿಜವಾಗ್ಲೂ ಒಂದು ಜಾಗ ಇದೆಯಾ? ಅಂದ್ರೆ ಬರೀ ಹೈಪ್ ಅನ್ನೋದು ಬಿಟ್ಟು ನಮ್ಮ ಪೋರ್ಟ್ಫೋಲಿಯೋಗೆ ಕ್ರಿಪ್ಟೋ ಒಂದು ಸ್ಮಾರ್ಟ್ ಅಡಿಷನ್ ಆಗ್ಬೋದಾ? ಬನ್ನಿ, ಈ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನೋಡೋಣ. ಇದು ಯಾವುದೋ ಸಿನಿಮಾದ ಕಥೆಯಲ್ಲ, ನಿಜವಾಗ್ಲೂ ನಡೆದಿದ್ದು. ಯೋಚನೆ ಮಾಡಿ, ಕೇವಲ 2 ಪಿಜ್ಜಾಗಳಿಗೆ ಕೊಟ್ಟಿದ್ದ 10,000 ಬಿಟ್ಕಾಯಿನ್ಗಳ ಬೆಲೆ ಇವತ್ತು ಕೋಟ್ಯಾಂತರ $. ಕ್ರಿಪ್ಟೋ ಎಷ್ಟು ಸ್ಫೋಟಕವಾಗಿ ಬೆಳೆಯಬಲ್ಲದು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಬೇಕಾ? ಇದು ಕೇವಲ ಲಕ್ ಅಲ್ಲ, ಬದಲಿಗೆ ಒಂದು ಹೊಸ ಆರ್ಥಿಕ ಕ್ರಾಂತಿಯ ಆರಂಭದ ದಿನಗಳು. ಕೇಳೋಕೆ ಇಂಥ ಕಥೆಗಳೆಲ್ಲ ತುಂಬಾ ರೋಮಾಂಚನಕಾರಿಯಾಗಿರುತ್ತೆ ಅಲ್ವಾ? ಆದ್ರೆ ನಾವು ಬರೀ ಎಮೋಷನ್ಸ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಹಾಗಿದ್ರೆ ಈ ಎಲ್ಲ ಹೈಪನ್ನ ಬದಿಗಿಟ್ಟು ನೋಡಿದ್ರೆ, ಒಬ್ಬ ಸ್ಮಾರ್ಟ್ ಇನ್ವೆಸ್ಟರ್ ಆಗಿ ಕ್ರಿಪ್ಟೋನ ನಮ್ಮ ಪೋರ್ಟ್ಫೋಲಿಯೋಗೆ ಸೇರಿಸ್ಕೊಳ್ಳೋಕ್ಕೆ ನಿಜವಾದ ಲಾಜಿಕಲ್ ಕಾರಣಗಳೇನಾದರೂ ಇದೆಯಾ? ಇದ್ರೆ ಅದೇನು ಅಂತ ನೋಡೋಣ. ಸರಿ, ಮೊದಲಿಗೆ ಕ್ರಿಪ್ಟೋ ಯಾಕೆ ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟ್ಗಿಂತ ಬೇರೆ, ಅದು ನಮ್ಮ ಪೋರ್ಟ್ಫೋಲಿಯೋಗೆ ಯಾವ ರೀತಿ ವ್ಯಾಲ್ಯೂ ಆಡ್ ಮಾಡುತ್ತೆ ಅನ್ನೋದನ್ನ ನೋಡೋಣ. ಹೀಗನ್ಕೊಳ್ಳಿ, ನಮ್ಮ ಪೋರ್ಟ್ಫೋಲಿಯೋ ಅನ್ನೋದು ಒಂದು ಬ್ಯಾಲೆನ್ಸ್ಡ್ ಊಟದ ತಟ್ಟೆ ಇದ್ದಾಗೆ. ಅದರಲ್ಲಿ ಶೇರ್ಗಳು, ಬಾಂಡ್ಗಳು, ಅನ್ನ ಸಾರು ಥರ, ಅಂದ್ರೆ ಬೇಸಿಕ್ ಮತ್ತು ಇಂಪಾರ್ಟೆಂಟ್. ಹಾಗಿದ್ರೆ ಕ್ರಿಪ್ಟೋ? ಅದು ಆ ಊಟಕ್ಕೆ ಒಂದು ಸ್ಪೆಷಲ್ ಕಿಕ್ ಕೊಡೋ ಸ್ಪೈಸಿ ಸಾಸ್. ಅದರ ಸ್ಪೆಷಾಲಿಟಿ ಏನಂದ್ರೆ, ಸ್ಟಾಕ್ ಮಾರ್ಕೆಟ್ ಬಿದ್ದಾಗ ಕ್ರಿಪ್ಟೋ ಮೇಲೆ ಹೋಗ್ಬೋದು ಅಥವಾ ಸ್ಟೇಬಲ್ ಆಗಿರ್ಬೋದು. ಅಂದ್ರೆ ಅದಕ್ಕೂ ಇದಕ್ಕೂ ಡೈರೆಕ್ಟ್ ಸಂಬಂಧ ಇಲ್ಲ. ಇದೇ ಡೈವರ್ಸಿಫಿಕೇಷನ್ನ ಪವರ್. ಇದು ನಮ್ಮ ಪೋರ್ಟ್ಫೋಲಿಯೋಗೆ ಒಂದು ರೀತಿ ರಕ್ಷಣೆ ಕೊಡುತ್ತೆ. ನೋಡಿ, ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಯಾರೂ ತಮ್ಮ ಸಂಪೂರ್ಣ ಹೂಡಿಕೆಯನ್ನ ಕ್ರಿಪ್ಟೋದಲ್ಲಿ ಹಾಕಬೇಕು ಅಂತ ಹೇಳ್ತಾ ಇಲ್ಲ. ಬದಲಿಗೆ ಈ ಸ್ಲೈಡ್ನಲ್ಲಿ ತೋರಿಸಿದ ಹಾಗೆ ಕೇವಲ 5%ನಷ್ಟು ಸಣ್ಣ ಪಾಲು ಕೂಡ ನಮ್ಮ ಪೋರ್ಟ್ಫೋಲಿಯೋ ಮೇಲೆ ದೊಡ್ಡ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡ್ಬೋದು. ರಿಸ್ಕ್ ಕಂಟ್ರೋಲ್ನಲ್ಲಿಟ್ಕೊಂಡು ಜಾಸ್ತಿ ರಿಟರ್ನ್ಸ್ ಪಡೆಯೋಕೆ ಇದೊಂದು ಸ್ಮಾರ್ಟ್ ಸ್ಟ್ರಾಟಜಿ. ಈಗ ಈ ನಂಬರ್ ನೋಡಿ. ಹಿಸ್ಟೋರಿಕಲ್ ಡೇಟಾ ಪ್ರಕಾರ ಪೋರ್ಟ್ಫೋಲಿಯೋದಲ್ಲಿ ಜಸ್ಟ್ 5% ಕ್ರಿಪ್ಟೋ ಸೇರಿಸಿದ್ರೆ ವಾರ್ಷಿಕ ಆದಾಯ ಸರಾಸರಿ 2-3% ಹೆಚ್ಚಾಗ್ತಿತ್ತು. ಅಂದ್ರೆ ಒಂದು ಸಣ್ಣ ಬದಲಾವಣೆ ಎಷ್ಟು ದೊಡ್ಡ ರಿಸಲ್ಟ್ ಕೊಡಬಲ್ಲದು ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಕ್ರಿಪ್ಟೋದ ಇನ್ನೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಇನ್ಫ್ಲೇಷನ್, ಅಂದ್ರೆ ಹಣದುಬ್ಬರದ ವಿರುದ್ಧ ರಕ್ಷಣೆ. ಯೋಚನೆ ಮಾಡಿ, ಸರ್ಕಾರಗಳು ಬೇಕು ಅಂದ್ರೆ ಎಷ್ಟು ಬೇಕಾದರೂ ಹಣ ಪ್ರಿಂಟ್ ಮಾಡ್ಬೋದು. ಅದರಿಂದ ಏನಾಗುತ್ತೆ, ನಮ್ಮ ಹಣದ ವ್ಯಾಲ್ಯೂ ದಿನದಿಂದ ದಿನಕ್ಕೆ ಕಮ್ಮಿ ಆಗುತ್ತೆ. ಆದರೆ ಬಿಟ್ಕಾಯಿನ್ ಸಪ್ಲೈ ಇದೆಯಲ್ಲ, ಅದು ಕೇವಲ 21 ಮಿಲಿಯನ್ಗೆ ಫಿಕ್ಸ್, ಯಾವತ್ತಿಗೂ ಅಷ್ಟೇ. ಚಿನ್ನದ ಥರನೇ ಇದರ ಸಪ್ಲೈ ಲಿಮಿಟೆಡ್ ಆಗಿರೋದ್ರಿಂದ ಇದನ್ನ ಡಿಜಿಟಲ್ ಗೋಲ್ಡ್ ಅಂತ ಕರೆಯೋದು. ಕ್ರಿಪ್ಟೋ ಮಾರ್ಕೆಟ್ ಅಂದ್ರೆ ಸಾಕು, ತಲೆಯಲ್ಲಿ ಬರೋದೇ ಭಯಂಕರ ವಾಲಟೈಲಿಟಿ, ಅಂದ್ರೆ ಏರಿಳಿತಗಳು. ಆದರೆ ಈ ಅಪ್ಸ್ ಅಂಡ್ ಡೌನ್ಸ್ನ ಗದ್ದಲದ ಹಿಂದೆ ಒಂದು ಕ್ಲಿಯರ್ ಆದ ಮತ್ತೆ ರಿಪೀಟ್ ಆಗೋ ಒಂದು ರಿಧಮ್ ಇದೆ. ಈ ಭಾಗದಲ್ಲಿ ಕ್ರಿಪ್ಟೋದ ಆ 4 ವರ್ಷಗಳ ಸೈಕಲನ್ನು ಅರ್ಥ ಮಾಡ್ಕೊಳ್ಳೋಣ. ಈ 4 ವರ್ಷದ ಸೈಕಲ್ ಇದೆಯಲ್ಲ, ಅದರ ಹಾರ್ಟ್ ಬೀಟೇ ಈ ಬಿಟ್ಕಾಯಿನ್ ಹಾಲ್ವಿಂಗ್. ಇದು ಪ್ರತಿ 4 ವರ್ಷಕ್ಕೊಮ್ಮೆ ನಡೆಯೋ ಒಂದು ಪ್ರೋಗ್ರಾಮ್ಡ್ ಇವೆಂಟ್. ಇದು ಆದಾಗ ಮಾರ್ಕೆಟ್ಗೆ ಬರೋ ಹೊಸ ಬಿಟ್ಕಾಯಿನ್ಗಳ ಸಂಖ್ಯೆ ಅರ್ಧಕ್ಕರ್ಧ ಕಮ್ಮಿಯಾಗುತ್ತೆ. ಸಿಂಪಲ್ ಲಾಜಿಕ್, ಸಪ್ಲೈ ಕಮ್ಮಿಯಾಗಿ ಡಿಮ್ಯಾಂಡ್ ಜಾಸ್ತಿ ಆದ್ರೆ ಏನಾಗುತ್ತೆ? ಸಹಜವಾಗಿಯೇ ಬೆಲೆಗಳು ಏರಲು ಶುರುವಾಗುತ್ತೆ. ಇದೇ ಇಡೀ ಕ್ರಿಪ್ಟೋ ಮಾರ್ಕೆಟ್ ಸೈಕಲ್ಗೆ ಕಿಕ್ ಸ್ಟಾರ್ಟ್ ಕೊಡೋ ಎಂಜಿನ್. ಈ ಸೈಕಲ್ ಇದೆಯಲ್ಲ, ಇದು ಒಂದು ಕಥೆ ಥರಾನೇ. 4 ಸ್ಟೇಜ್ಗಳಲ್ಲಿ ನಡೆಯುತ್ತೆ. ಮಾರ್ಕ್ ಡೌನ್ ಅಂದ್ರೆ ಮಾರ್ಕೆಟ್ ಫುಲ್ ಕ್ರ್ಯಾಶ್ ಆದ್ಮೇಲೆ ಎಲ್ಲರೂ ಭಯದಲ್ಲಿದ್ದಾಗ ಸ್ಮಾರ್ಟ್ ಇನ್ವೆಸ್ಟರ್ಸ್ ಕೊಂಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಇದೇ ಅಕ್ಯುಮುಲೇಷನ್ ಫೇಸ್. ಆಮೇಲೆ ಹಾಲ್ವಿಂಗ್ ಆಗಿ ಬೆಲೆಗಳು ನಿಧಾನವಾಗಿ ಮೇಲೆ ಹೋಗೋಕೆ ಶುರುವಾಗುತ್ತೆ. ಇದು ಮಾರ್ಕಪ್. ಎಲ್ಲರೂ ಪ್ರಾಫಿಟ್ ಬಗ್ಗೆ ಮಾತಾಡೋಕೆ ಶುರು ಮಾಡಿದಾಗ ಮಾರ್ಕೆಟ್ ಪೀಕಿಗೆ ಹೋಗುತ್ತೆ. ಆಗ ದೊಡ್ಡ ತಿಮಿಂಗಿಲಗಳು ತಮ್ಮ ಪ್ರಾಫಿಟ್ ಬುಕ್ ಮಾಡಿ ಸೇಲ್ ಮಾಡ್ತಾರೆ. ಇದು ಡಿಸ್ಟ್ರಿಬ್ಯೂಷನ್. ಆಮೇಲೆ ಮತ್ತೆ ಕುಸಿತ. ಈ ರಿದಮ್ ಅರ್ಥ ಮಾಡ್ಕೊಂಡ್ರೆ ಮಾರ್ಕೆಟ್ ಮೂವ್ಮೆಂಟ್ಸು ಅಷ್ಟು ಅನಿರೀಕ್ಷಿತ ಅನ್ಸಲ್ಲ. ಓಕೆ, ಈ ಸೈಕಲ್ ಬಗ್ಗೆ ಗೊತ್ತಾಯ್ತು. ಆದರೆ ನಾವು ಸದ್ಯಕ್ಕೆ ಯಾವ ಸ್ಟೇಜ್ನಲ್ಲಿದ್ದೀವಿ ಅಂತ ಕಂಡುಹಿಡಿಯೋದು ಹೇಗೆ? ಅದೃಷ್ಟವಶಾತ್ ಅದಕ್ಕೂ ಕೆಲವು ಯೂಸ್ಫುಲ್ ಟೂಲ್ಸ್ ಮತ್ತೆ ಇಂಡಿಕೇಟರ್ಸ್ ಇವೆ. ಇನ್ವೆಸ್ಟರ್ಸ್ನ ಮೂಡ್ ಅಳೆಯೋಕೆ ಫಿಯರ್ ಆ್ಯಂಡ್ ಗ್ರೀಡ್ ಇಂಡೆಕ್ಸ್ ಅಂತ ಒಂದು ಸೂಪರ್ ಟೂಲ್ ಇದೆ. ಈ ಇಂಡೆಕ್ಸ್ 25ಕ್ಕಿಂತ ಕೆಳಗೆ ಹೋದ್ರೆ ಮಾರ್ಕೆಟ್ನಲ್ಲಿ ವಿಪರೀತ ಭಯ ಇದೆ ಅಂತ ಅರ್ಥ. ವಾರೆನ್ ಬಫೆಟ್ ಹೇಳ್ದಾಗೆ, ಬೇರೆಯವರು ದುರಾಸೆಯಿಂದ ಇದ್ದಾಗ ಭಯಪಡಿ, ಬೇರೆಯವರು ಭಯದಲ್ಲಿದ್ದಾಗ ದುರಾಸೆಯಿಂದಿರಿ. ಈ ಕಡಿಮೆ ಸ್ಕೋರ್ ಸಾಮಾನ್ಯವಾಗಿ ಕೊಂಡುಕೊಳ್ಳೋಕೆ ಅಂದ್ರೆ ಅಕ್ಯುಮುಲೇಷನ್ ಫೇಸ್ಗೆ ಒಂದು ಒಳ್ಳೆ ಸಿಗ್ನಲ್. ಇನ್ನೊಂದು ಪವರ್ಫುಲ್ ಇಂಡಿಕೇಟರ್ ಅಂದ್ರೆ ಬಿಟ್ಕಾಯಿನ್ ಡಾಮಿನೆನ್ಸ್. ಇದು ಇಡೀ ಕ್ರಿಪ್ಟೋ ಮಾರ್ಕೆಟ್ನಲ್ಲಿ ಬಿಟ್ಕಾಯಿನ್ನ ಪವರ್ ಎಷ್ಟಿದೆ ಅಂತ ತೋರಿಸುತ್ತೆ. ಇದು 55%ಗಿಂತ ಜಾಸ್ತಿ ಆದ್ರೆ ಇನ್ವೆಸ್ಟರ್ಸ್ ಸೇಫ್ಟಿ ನೋಡ್ತಿದ್ದಾರೆ, ತಮ್ಮ ಹಣವನ್ನ ರಾಜನಾದ ಬಿಟ್ಕಾಯಿನ್ನಲ್ಲಿ ಹಾಕ್ತಿದ್ದಾರೆ ಅಂತ ಅರ್ಥ.
ಆದರೆ ಇದು 40%ಗಿಂತ ಕಮ್ಮಿ ಆಗೋಕ್ ಶುರುವಾದ್ರೆ ಜನ ರಿಸ್ಕ್ ತಗೊಳ್ಳೋಕೆ ರೆಡಿಯಾಗಿದ್ದಾರೆ ಮತ್ತು ಹಣ ಬಿಟ್ಕಾಯಿನ್ನಿಂದ ಬೇರೆ ಸಣ್ಣ ಕ್ರಿಪ್ಟೋಗಳಿಗೆ ಅಂದ್ರೆ ಆಲ್ಟ್ ಕಾಯಿನ್ಗಳಿಗೆ ಹರಿಯೋಕ್ ಶುರುವಾಗಿದೆ ಅಂತ ಅರ್ಥ. ಇದನ್ನೇ ಆಲ್ಟ್ ಸೀಸನ್ ಅಂತ ಕರೆಯೋದು. ಹಾಗಿದ್ರೆ ಈ ನಾಲೆಜ್ ಇಟ್ಕೊಂಡು ನಮ್ಮ ಸ್ಟ್ರಾಟಜಿ ಹೇಗಿರಬೇಕು? ಸಿಂಪಲ್. ಇದು ಒಂದು 2 ಸ್ಟೆಪ್ ಡ್ಯಾನ್ಸ್ ಥರ. BTC ಡಾಮಿನೆನ್ಸ್ ಜಾಸ್ತಿ ಇದ್ದಾಗ ನಮ್ಮ ಫೋಕಸ್ ಬಿಟ್ಕಾಯಿನ್ ಮೇಲೆ ಇರಬೇಕು. ಅದು ಕಮ್ಮಿಯಾಗೋಕ್ ಶುರು ಆದ ತಕ್ಷಣ ನಾವು ನಮ್ಮ ಲಾಭದ ಒಂದು ಭಾಗವನ್ನ ಒಳ್ಳೆ ಆಲ್ಟ್ ಕಾಯಿನ್ಗಳಿಗೆ ಶಿಫ್ಟ್ ಮಾಡೋ ಬಗ್ಗೆ ಯೋಚಿಸ್ಬೋದು. ಯಾಕಂದ್ರೆ ಆವಾಗ ಅವುಗಳ ಗ್ರೋತ್ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ. ಇದುವರೆಗೂ ನಾವು ಕ್ರಿಪ್ಟೋ ಏಕೆ ಮತ್ತು ಯಾವಾಗ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಬ್ಬ ಸ್ಮಾರ್ಟ್ ಇನ್ವೆಸ್ಟರ್ ಫಾಲೋ ಮಾಡಬಹುದಾದ ಒಂದು ಪ್ರಾಕ್ಟಿಕಲ್ ಪ್ಲೇಬುಕ್ ನೋಡೋಣ. ಕ್ರಿಪ್ಟೋದಲ್ಲಿ ಸಕ್ಸಸ್ ಆಗೋಕೆ ಕೆಲವು ಬೇಸಿಕ್ ರೂಲ್ಸ್ ಫಾಲೋ ಮಾಡಲೇಬೇಕು. ಮಾರ್ಕೆಟ್ ಟೈಮ್ ಮಾಡೋಕೆ ಹೋಗೋ ಬದಲು ಡಾಲರ್ ಕಾಸ್ಟ್ ಆವರೇಜಿಂಗ್ ಅಂದ್ರೆ DCA ಮೂಲಕ ರೆಗ್ಯುಲರ್ ಆಗಿ ಇನ್ವೆಸ್ಟ್ ಮಾಡಿ. ಇದು ಇಮೋಷನಲ್ ಡಿಸಿಷನ್ಸ್ಗಳಿಂದ ನಮ್ಮನ್ನ ಕಾಪಾಡುತ್ತೆ. ತಮ್ಮ ಆಸ್ತಿಯನ್ನ ಸೇಫಲ್ಲಿ ಇಡೋಕೆ ಹಾರ್ಡ್ವೇರ್ ವಾಲೆಟ್ಗಳನ್ನು ಬಳಸಿ ಮತ್ತು ಯಾವಾಗ್ಲೂ ನಂಬಿಕೆಗೆ ಅರ್ಹವಾದ ಎಕ್ಸ್ಚೇಂಜ್ಗಳಲ್ಲಿ ಟ್ರೇಡ್ ಮಾಡಿ. ಸ್ಟಾಕ್ ಮಾರ್ಕೆಟ್ನಲ್ಲಿ ಟೆಕ್, ಫಾರ್ಮಾ, ಬ್ಯಾಂಕಿಂಗ್ ಅಂತ ಬೇರೆ ಬೇರೆ ಸೆಕ್ಟರ್ಸ್ ಇರುತ್ತಲ್ವ, ಹಾಗೇನೆ ಕ್ರಿಪ್ಟೋನಲ್ಲೂ ಬೇರೆ ಬೇರೆ ಜಾನ್ರಾಗಳಿವೆ. ಬಿಟ್ಕಾಯಿನ್ ಅನ್ನೋದು ಡಿಜಿಟಲ್ ಗೋಲ್ಡ್ ಆದ್ರೆ ಎಥೀರಿಯಂ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ಗಳ ಪ್ಲಾಟ್ಫಾರ್ಮ್. ತಮ್ಮ ಹೂಡಿಕೆಯನ್ನ ಈ ರೀತಿ ಬೇರೆ ಬೇರೆ ಪ್ರಕಾರಗಳಲ್ಲಿ ಹಂಚೋದ್ರಿಂದ ಪೋರ್ಟ್ಫೋಲಿಯೋದ ರಿಸ್ಕ್ ಅನ್ನ ಬ್ಯಾಲೆನ್ಸ್ ಮಾಡಬಹುದು. ಹಾಗಿದ್ರೆ ಕ್ರಿಪ್ಟೋ ಒಳಗೆ ನಮ್ಮ ಹಂಚಿಕೆ ಹೇಗಿರಬೇಕು? ಇಲ್ಲಿ ಒಂದು ಸ್ಯಾಂಪಲ್ ಇದೆ. ನಮ್ಮ ಕ್ರಿಪ್ಟೋ ಇನ್ವೆಸ್ಟ್ಮೆಂಟ್ನ ಸುಮಾರು 60% ಬಿಟ್ಕಾಯಿನ್ ಮತ್ತು ಎಥೀರಿಯಂನಂತಹ ಸ್ಟೇಬಲ್ ಬ್ಲೂ ಚಿಪ್ಗಳಲ್ಲಿ ಇಡಬೇಕು. 30% ಒಳ್ಳೆ ಪೊಟೆನ್ಷಿಯಲ್ ಇರೋ ಆಲ್ಟ್ ಕಾಯಿನ್ಗಳಲ್ಲಿ ಮತ್ತು ಕೇವಲ 10% ಮೀಮ್ ಕಾಯಿನ್ಗಳಂತಹ ಹೈ ರಿಸ್ಕ್ ಹೈ ರಿವಾರ್ಡ್ ಇರೋ ಲಾಟರಿ ಟಿಕೆಟ್ಗಳಲ್ಲಿ ಹೂಡಿಕೆ ಮಾಡಬಹುದು. ಇದು ಸ್ಟೆಬಿಲಿಟಿ ಮತ್ತು ಗ್ರೋತ್ ನಡುವೆ ಒಂದು ಒಳ್ಳೆ ಬ್ಯಾಲೆನ್ಸ್ ಕೊಡುತ್ತೆ. ಹಾಗಿದ್ರೆ ಕೊನೆಗೆ ಬಂದು ನಿಲ್ಲೋ ಪ್ರಶ್ನೆ ಏನು? ಕ್ರಿಪ್ಟೋ ನಮ್ಮ ಪೋರ್ಟ್ಫೋಲಿಯೋದ ಸೀಕ್ರೆಟ್ ವೆಪನ್ನ ಅಥವಾ ಅತಿದೊಡ್ಡ ರಿಸ್ಕಾ? ಉತ್ತರ ಅಷ್ಟು ಸಿಂಪಲ್ ಅಲ್ಲ. ಅದು ಎರಡೂ ಆಗ್ಬೋದು. ಸರಿಯಾದ ಜ್ಞಾನ, ಸ್ಟ್ರಾಟಜಿ ಮತ್ತು ಡಿಸಿಪ್ಲಿನ್ ಇದ್ರೆ ಇದು ಖಂಡಿತವಾಗಿಯೂ ಒಂದು ಪವರ್ಫುಲ್ ಸೀಕ್ರೆಟ್ ವೆಪನ್ ಆಗ್ಬಲ್ಲದು. ಆದರೆ ಏನೂ ತಿಳುವಳಿಕೆ ಇಲ್ಲದೆ ಹೂಡಿಕೆ ಮಾಡಿದ್ರೆ ಅದು ಅಪಾಯಕಾರಿ ಆಗ್ಬೋದು. ಅಂತಿಮವಾಗಿ ನಿರ್ಧಾರವು ಅವರವರ ರಿಸರ್ಚ್ ಮತ್ತು ರಿಸ್ಕ್ ತಗೊಳ್ಳೋ ಕೆಪಾಸಿಟಿ ಮೇಲೆ ನಿಂತಿರುತ್ತೆ.